ಸಹಕಾರ ಭಾರತಿ ಮಾರ್ಗದರ್ಶನದಲ್ಲೇ ಸಹಕಾರಿ ಸಂಸ್ಥೆಗಳ ಬಲಿಷ್ಠ ಬೆಳವಣಿಗೆ ಸಾಧ್ಯ. ಎಚ್.ಎಸ್. ಶಿವಕುಮಾರ್. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿರುವ ತುಮ್ಕೋಸ್ ಕಚೇರಿಯಲ್ಲಿ ನಡೆದ ತಾಲೂಕು ಸಹಕಾರ ಭಾರತಿ ಆಯೋಜಿಸಿದ್ದ ಅಭ್ಯಾಸ ವರ್ಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಹಕಾರ ಭಾರತಿ ರಾಷ್ಟ್ರೀಯ ಸಂಘಟನೆಯ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸುವ ಸಹಕಾರಿ ಸಂಸ್ಥೆಗಳು ಉನ್ನತ ಮಟ್ಟದ ಬೆಳವಣಿಗೆ ಸಾಧಿಸುತ್ತಿವೆ. ಇನ್ನು ಮ್ಯಾಮ್ಕೋಸ್ ಸಂಸ್ಥೆ ಇಲ್ಲದೇ ಇದ್ದರೆ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದರು. ಆದರೆ ಈ ಸಂಸ್ಥೆ ಸಹಕಾರ ಭಾರತಿ ಮಾರ್ಗದಲ್ಲಿರುವುದರಿಂದ ಯಶಸ್ವಿಯಾಗಿ ಬೆಳೆಯುತ್ತಿದೆ. ಆದ್ದರಿಂದ ಪ್ರತಿಯೊಂದು ಸಹಕಾರಿ ಸಂಸ್ಥೆಯು ಸಹಕಾರ ಭಾರತಿ ಮಾರ್ಗದರ್ಶನ ಪಡೆಯಬೇಕು ಎಂದು ತುಮ್ಕೋಸ್ ಅಧ್ಯಕ್ಷ ಎಚ್.ಎಸ್. ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು 1905ರಲ್ಲಿ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸಿದ್ದನಗೌಡ ಪಾಟೀಲ್ ಸ್ಥಾಪಿಸಿದ ದೇಶದ ಮೊದಲ ಸಹಕಾರಿ ಸಂಘದ ಪ್ರೇರಣೆಯಿಂದ ಸಾವಿರಾರು ಸಂಘಗಳು ಬೆಳೆಯುತ್ತಿವೆ. ಆಡಳಿತ ಮಂಡಳಿಯ ದೌರ್ಬಲ್ಯದಿಂದ ಕೆಲವು ಸಂಘಗಳು ಮುಚ್ಚಿಕೊಳ್ಳುತ್ತಿವೆ. ಸಹಕಾರ ಭಾರತಿ ಮಾರ್ಗದರ್ಶನ ಪಡೆದರೆ ಇಂತಹ ಸ್ಥಿತಿ ತಪ್ಪಿಸಬಹುದು ಎಂದರು. ಸಹಕಾರ ಭಾರತೀಯ ಪರಿಚಯ ವಿಷಯದಲ್ಲಿ ಮಾತನಾಡಿದ ದಾವಣಗೆರೆ ಸಹಕಾರ ಭಾರತಿ ಮತ್ತು ಹಾಲು ಒಕ್ಕೂಟದ ಪ್ರಮುಖ ಪಾಲಾಕ್ಷಪ್ಪ ಹೆಚ್ಕೆ ಹೇಳಿದರು. 1978ರಲ್ಲಿ ಲಕ್ಷ್ಮಣರಾವ್ ಇನಂದಾರ್ ಸ್ಥಾಪಿಸಿದ ಸಹಕಾರ ಭಾರತಿ ಕೇವಲ 6 ವರ್ಷಗಳಲ್ಲಿ ರಾಷ್ಟ್ರವ್ಯಾಪಕ ಚಳುವಳಿಯಾಗಿ ಬೆಳೆದಿದ್ದು, ಸಂಘಟನೆಯ ಮೌಲ್ಯಗಳು ಮತ್ತು ಕಾರ್ಯಕ್ಷೇತ್ರದಲ್ಲಿ ಅನ್ವಯವಾಗುವಾಗ ಮಾತ್ರ ನಿಜವಾದ ಬಲ ದೊರೆಯುತ್ತದೆ ಎಂದು ಅವರು ಹೇಳಿದರು. ಸಹಕಾರ ಭಾರತಿ ಮುಂದಿನ ದಿನಗಳಲ್ಲಿ ತನ್ನ ಚಟುವಟಿಕೆಗಳನ್ನು ಸಂಘಟನಾತ್ಮಕ, ರಚನಾತ್ಮಕ, ಆಂದೋಲನಾತ್ಮಕ ಮತ್ತು ಪ್ರತಿನಿಧಾತ್ಮಕ ಕಾರ್ಯಗಳ ಮೂಲಕ ವಿಸ್ತರಿಸಲು ಯೋಚಿಸಿದೆ ಎಂದು ತಿಳಿಸಿದರು. ವಿಕಸಿತ ಭಾರತದಲ್ಲಿ ಸಹಕಾರಿ ಸಂಘಗಳ ಪಾತ್ರ ವಿಷಯದ ಕುರಿತು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಎಚ್.ಎಸ್. ಮಂಜುನಾಥ್ ಕುರ್ಕಿ ಉಪನ್ಯಾಸ ನೀಡಿ, ವಿಶ್ವದ ಮೊದಲ ಸಹಕಾರಿ ಸಂಘವನ್ನು 1844ರಲ್ಲಿ ಇಂಗ್ಲೆಂಡ್ನ ರಾಬರ್ಟ್ ಓವನ್ ರಾಕ್ಡೆಲ್ ಕೋ-ಆಪರೇಟಿವ್ ಸೊಸೈಟಿ ಹೆಸರಿನಲ್ಲಿ ಪ್ರಾರಂಭಿಸಿದರು. ಭಾರತದಲ್ಲಿ ಮೊದಲ ಸಹಕಾರಿ ಸಂಘ ಕಣಗಿನಹಾಳದಲ್ಲಿ 1905ರಲ್ಲಿ ಹುಟ್ಟಿತು. ಇಂದಿಗೆ 8.5 ಲಕ್ಷಕ್ಕೂ ಹೆಚ್ಚು ಸಂಘಗಳು ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿವೆ ಎಂದು ಹೇಳಿದರು. ನಂತರ ಸಹಕಾರಿ ಚಳುವಳಿಗೆ ಬಲ ನೀಡಲು ಕೇಂದ್ರ ಸರ್ಕಾರ ಸಹಕಾರಿ ಸಚಿವಾಲಯ ಸ್ಥಾಪಿಸಿರುವುದು ಮಹತ್ವದ ಹೆಜ್ಜೆ. ಇದರ ಪರಿಣಾಮವಾಗಿ ಭಾರತೀಯ ಉತ್ಪಾದನೆ ವಿದೇಶಿ ಮಾರುಕಟ್ಟೆಗೂ ತಲುಪುವ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ತಾಲೂಕು ಸಹಕಾರ ಭಾರತಿ ಅಧ್ಯಕ್ಷ ಡಿ.ಎಸ್. ಪ್ರಸನ್ನಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಚನ್ನಗಿರಿ ಕಾಗ್ಮಾ ಅಧ್ಯಕ್ಷ ಎಚ್. ಹಾಲಪ್ಪ, ಮಾಜಿ ತುಮ್ಕೋಸ್ ಅಧ್ಯಕ್ಷ ಆರ್.ಎಂ. ರವಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಂತೋಷ್ ಕೆಜಿ, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಮಹೇಶ್ ಎಚ್.ಎಸ್., ಜಿಲ್ಲಾ ಸಹಕಾರ ಭಾರತಿ ಅಧ್ಯಕ್ಷ ಇಂದ್ರಪ್ಪ ಎಚ್., ಪರಶುರಾಮ್ ಕೆ, ರವಿ ಪಿ ಮತ್ತು ತಾಲೂಕಿನ ಅನೇಕ ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ. ನೆಲ್ಲಿಹಂಕಲು, ದಾವಣಗೆರೆ, ಪ್ರಜಾಪವರ್ ನ್ಯೂಸ್. ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟೋ ಜನ ನಾವು ಸಹಕಾರಿ ಕ್ಷೇತ್ರದಲ್ಲಿ ಇದ್ದೀವಿ, ಆದರೆ ಈ ಥರ ಒಂದು ಸಂಘಟನಾತ್ಮಕ ಸಹಕಾರಿ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಇದೆ, ಸಹಕಾರಿಗಳನ್ನು ಸಂಘಟಿಸಿ ಅವರಿಗೆ ಒಂದು ಅಭ್ಯಾಸ ವರ್ಗವನ್ನು ಮಾಡೋದಾಗಲಿ, ಅವರಿಗೆ ಈ ಥರ ವಿಚಾರಧಾರೆಗಳನ್ನು ತಿಳಿಸೋದಾಗಲಿ, ಸಹಕಾರಿ ಸಂಘಗಳು ಯಾವ್ಯಾವ ರೀತಿಯಲ್ಲಿ ಬೆಳೆದರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರಧಾರೆಯನ್ನು ತಿಳಿಸೋದಾಗಲಿ ಬೇರೆ ಸಂಘಟನೆಗಳು ಇಷ್ಟೊಂದು ಮುಂಚೂಣಿಯಲ್ಲಿ ಇಲ್ಲ. ಸಹಕಾರ ಭಾರತಿ ಎಲ್ಲೋ ಒಂದು ರಾಷ್ಟ್ರ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಇಟ್ಕೊಂಡು ಏನೋ ಒಂದು ನಾವು ಮಾಡಿದ್ದೀವಿ ಅಂತಂದು ಹೇಳಿ ಮಾಡಬಹುದಾಗಿತ್ತು. ಆದರೆ ಅದು ತಳಮಟ್ಟದಲ್ಲಿ ಎಲ್ಲ ಒಬ್ಬ ನಾಗರಿಕನಿಗೂ ಒಂದು ತಳಮಟ್ಟದಲ್ಲಿ ಇರಬೇಕು ಅನ್ನೋ ದೃಷ್ಟಿಯಿಂದ ಅದು ಕಾರ್ಯಚಟುವಟಿಕೆ ನಿರ್ವಹಿಸ್ತಾ ಇದೆ. ಅದನ್ನು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಮಟ್ಟದಾಗಲಿ ಹಲವಾರು ವಿಚಾರಗಳನ್ನು ಒಂದು ಸಹಕಾರಿ ಕ್ಷೇತ್ರದ ಸಂಕಷ್ಟಗಳನ್ನು ಅಥವಾ ಅದಕ್ಕೆ ಉಪಯೋಗ ಆಗುವಂಥ ವಿಚಾರಗಳನ್ನು ಎಲ್ಲ ಮಟ್ಟದಲ್ಲೂ ತರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆ ದೃಷ್ಟಿಕೋನದಿಂದ ನಾವೆಲ್ಲರೂ ಸಹಕಾರಿ ತತ್ವದಲ್ಲಿ ಭಾಗಿಯಾಗೋದ್ರ ಜೊತೆಗೆ ಅದು ಇನ್ನೊಂದು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿಗಳನ್ನೆಲ್ಲ ಮೇಲ್ಮಟ್ಟಕ್ಕೆ ಸಹಕಾರಿಗಳಿಗೆ ಅಭ್ಯಾಸವನ್ನು ಕೊಡೋದು, ಸಹಕಾರಿ ಕ್ಷೇತ್ರದಲ್ಲಿ ತಿಳುವಳಿಕೆ ಕೊಡೋದು, ಸಹಭಾಗಿತ್ವವನ್ನು ಹೇಗೆ ನಾವು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿರೋಂಥ ಸಹಕಾರ ಭಾರತಿಗಳು ನಾವು ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಪ್ರಮೇಯ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ನಿಟ್ಟಲ್ಲಿ ನಾವು ಜಾಗೃತ ವಹಿಸೋಣ, ಭಾಗಿದಾರರ ಆಗೋಣ. ಅದರಿಂದ ನಾವೆಲ್ಲರೂ ನಮಗೆ ಬೇಕಾದಂಥ ಒಂದು ಸೌಲಭ್ಯಗಳನ್ನು ಪಡೆಯೋಣ ಅಂತಂದು
ಗದಗ ಸಿದ್ದರಾಮಗೌಡ ಪಾಟೀಲ್ ಅಂತನವರು 1905ನೇ ಇಸ್ವಿಯಲ್ಲೇ ಇದಕ್ಕೊಂದು ಕಲ್ಪನೆ, ಇದಕ್ಕೊಂದು ಚಿಂತನೆ ಕೊಟ್ಟವರು ಅವರು. ಸಹಕಾರಿ ಸಂಘ ಅವತ್ತು ನಾನು ಭಾಳ ಸಲ ಹೇಳ್ತಿರ್ತೀನಿ, ಕರೆನ್ಸಿ ಕೂಡ ಸಾಕಷ್ಟು ರೂಪಾಯಿ ಚಲಾವಣೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ಅಕ್ಕಿ ಕೊಟ್ಟು ಜೋಳ ತಗೊಳ್ಳೋದು, ಜೋಳ ಕೊಟ್ಟು ಬೇಳೆ ತಗೊಳ್ಳೋದು, ಬೇಳೆ ಕೊಟ್ಟು ಸಕ್ಕರೆ ತಗೊಳ್ಳೋದು, ಬೆಲ್ಲ ತಗೊಳ್ಳೋದು, ಈ ಥರ ಪರಿಸ್ಥಿತಿಯಲ್ಲಿ ಶುರುವಾದಂಥ ಒಂದು ಸಹಕಾರಿ ಸಂಘ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಇದನ್ನು ಇಂಪಾರ್ಟೆಂಟ್ ಏನೋ ತಿಳ್ಕೊಂಡು, ಇದು ನಿಮಗೆ ನೋಡ್ತಾ ಇದ್ದೀರಿ, ಭಾಳ ಸಹಕಾರಿ ಸಂಘಗಳು ಹುಟ್ಟೋದಕ್ಕಿಂತ ಮುಂಚೆನೇ ಸತ್ತು ಹೋಗ್ತವೆ, ಕೆಲವು ಹುಟ್ಟಿ ಸಾಯ್ತವೆ, ಕೆಲವು ಮಾತ್ರನ ಭಾಳ ದೊಡ್ಡ ಮಟ್ಟಕ್ಕೆ ಇದು ಉಪಯೋಗ ಆಗಿದೆ ರೈತರಿಗೆ, ಜನಗಳಿಗೆ. ಇದನ್ನು ಮನ್ಕೊಂಡು ಇವು ಸಹಕಾರಿ ಸಂಘ ಸರಿಯಾದ ದಾರಿಯಲ್ಲಿ ಹೋಗಬೇಕು, ಅದಕ್ಕೆ ಮಾರ್ಗದರ್ಶನ ಮಾಡಬೇಕು. ಒಂದು ಮಾರ್ಗದರ್ಶಕ ಅಂತಂತ ರೀತಿಯಲ್ಲಿ ಸಹಕಾರ ಭಾರತಿನ ಲಕ್ಷ್ಮಣರಾವ್ ಇನಾಮದಾರ್ ಅವರು ಮತ್ತು ಸತೀಶ್ ಮರಾಠೆಯವರು ಕೂಡ ಸದಸ್ಯರಾಗಿದ್ದರು ಅಂತ ಹೇಳ್ತಾರೆ, ಇದ್ದಾರೆ ಸದಸ್ಯರಾಗಿದ್ದರು. ಸತೀಶ್ ಮರಾಠೆ ಅವರು ಈಗಲೂ ಕೂಡ ಮೊನ್ನೆ ರಿಸರ್ವ್ ಬ್ಯಾಂಕ್ ಯಾವ ಡೈರೆಕ್ಟರ್ ಏನೋ ಆಗಿದ್ದು ನನಗೆ ಗೊತ್ತಿದೆ, ಈಗಲೂ ಕೂಡ ಆಕ್ಟಿವ್ ಇದ್ದಾರೆ ಅವರು ಅಲ್ವಾ. ಇವರು ಈ ಸಹಕಾರಿ ವಿಚಾರಗಳು ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ದೃಷ್ಟಿಯಿಂದ, ಯಾಕಂದರೆ ಅವರು ಇವಾಗ ಮಹಾತ್ಮ ಗಾಂಧಿ ಕಾಲದಿಂದಲೂ ಕೂಡ ಹೇಳ್ತಾರೆ, ಈ ದೇಶ ಉದ್ಧಾರ ಆಗಬೇಕು ಅಂದರೆ ಸಹಕಾರಿ ಸಂಘಗಳು ಬೆಳಿಬೇಕು, ಸಹಕಾರದಿಂದ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಮನಗಂಡು 1921ರಲ್ಲಿ ICA ಒಂದು ಆದೇಶವನ್ನು ಹೊರಡಿಸುತ್ತೆ, ಒಬ್ಬನೇ ಎಲ್ಲರಿಗಾಗಿ ಎಲ್ಲರೂ ಒಬ್ಬನಿಗಾಗಿ. ಆತ್ಮೀಯ ಬಂಧುಗಳೇ, ಈ ಮೂಲ ತತ್ವ ಹುಟ್ಟಿದ್ದು ರೆಫ್ರಿಸನ್ ಅವರಿಂದ. ಯಾವ ಒಬ್ಬ ಸೈನಿಕ ಕಣ್ಣನ್ನು ಕಳ್ಕೊಂಡಿದ್ನೋ, ಯಾವ ರೈತ ಅವನಿಗೆ ಆಶ್ರಯದಾತನಾಗಿದ್ನೋ, ನೀವು ನನಗಾಗಿದ್ದರೆ ನಾನು ನಿನಗಾಗಿದ್ದೀನಿ ಎಂಬ ಮೂಲ ತತ್ವವನ್ನು ಇಟ್ಟುಕೊಂಡು ಅವನು ಆ ಕೃಷಿ ಪತ್ತಿನ ಸಂಘವನ್ನು ಹುಟ್ಟುಹಾಕ್ತಾನೆ. ಅದೇ ಮೂಲ ತತ್ವವಾಗಿ ಹೊರಹೊಮ್ಮುತ್ತೆ. ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ. ಈ ತತ್ವ ಆಗ ಹುಟ್ಟಿಕೊಂಡಿತು. ನಮ್ಮ ಭಾರತ ಭೂಮಿಯಲ್ಲಿ ವೇದದಲ್ಲಿ ಸರ್ವರ ಅಂದ್ರೆ ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಮೂಲ ತತ್ವ, ನಮ್ಮ ಭಾರತ ಭೂಮಿ. ಅದು ಅಲ್ಲಿಂದ ಬಂದಂತ ಅದು ಮೂಲ ತತ್ವ. ಇಂಥ ಮೂಲ ತತ್ವದ ನೆಲೆಗಟ್ಟಿನ ಮೇಲೆ ಅಸ್ತಿತ್ವದಲ್ಲಿರುವ ವಿಶ್ವದ ಎಲ್ಲ ಸಹಕಾರ ಸಂಘಗಳು ಕಡ್ಡಾಯವಾಗಿ ಕಾನೂನಾತ್ಮಕವಾಗಿ ಐಸಿ ಆಗುತ್ತೆ. ಆಗ ವಿಶ್ವದ ಎಲ್ಲ ಸಹಕಾರ ಸಂಘಗಳು 1921ರಲ್ಲಿ ಆ ICA ಏರ್ಪಡೆ ಮಾಡಬಹುದು. ಮತ್ತೆ ಏನು ಆ ಒಂದು ಯಾವ ಒಂದು ಇಲಾಖೆಯಿಂದ ನಮಗೆ ತೊಂದರೆ ಆಗುತ್ತೋ ಆ ತೊಂದರೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾವೊಂದು ವಿಚಾರ ಸಂಕಿರಣ ಮಾಡುತ್ತಾ ಹಾಗೆ ಒಂದು ನೈಜತೆ ಇರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಕರೆಸಿ ಎಲ್ಲರಿಗೂ ಸಹ ಮಾಹಿತಿ ಒದಗಿಸೋದು, ಜೊತೆಗೆ ಏನು ಯಾವ ಭಾಗದಲ್ಲಿ ನಮ್ಮ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ಉದ್ದಿಮೆದಾರರಿಗೆ ಯಾವ ಒಂದು ತೊಂದರೆ ಆಗುತ್ತಾ ಅವುಗಳ ಬಗ್ಗೆ ಒಂದು ರಚನಾತ್ಮಕ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಈ ಒಂದು ಸಹಕಾರ ಭಾರತಿ ಸಂಘಟನೆ ಮಾಡ್ತಾ ಬಂತು. ಅದ್ರ ಜೊತೆಗೆ ಆಂದೋಲನಾತ್ಮಕ ಕಾರ್ಯಗಳು. ಆಂದೋಲನಾತ್ಮಕ ಅಂತಂದ್ರೆ ಇವತ್ತು ಬರೀ ಒಂದು ಸಭೆ ಮಾಡಿ ಸಂಸ್ಕೃತಿ ಮಾಡ್ಕೊಂಡ್ರೆ ಇಷ್ಟೇ ಗೊತ್ತಾಗುತ್ತೆ. ಒಂದು ಆಂದೋಲನ ಏನಪ್ಪ ಅಂತಂದ್ರೆ, ಇವತ್ತು ಸರ್ಕಾರ ನೀತಿ ನಿಯತ ಮತ್ತು ಇಲಾಖೆ ಇರ್ತಕ್ಕಂಥ ಕಾಯ್ದೆ ಕಟ್ಟುಪಾಡುಗಳಿಗೆ ನಾವು ಹೊರತಾ ಇದ್ದಕ್ಕಾಗಲ್ಲ. ಏನು ಒಂದು ಇಲಾಖೆ ಒಂದು ಶಾಸನವನ್ನು ಹೊರಡಿಸ್ತಪ್ಪ ಅಂದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಆ ಏರ್ಪಡೆ ಮಾಡಬಹುದು. ಮತ್ತೆ ಏನು ಆ ಒಂದು ಯಾವ ಒಂದು ಇಲಾಖೆಯಿಂದ ನಮಗೆ ತೊಂದರೆ ಆಗುತ್ತೋ ಆ ತೊಂದರೆ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾವೊಂದು ವಿಚಾರ ಸಂಕಿರಣ ಮಾಡುತ್ತಾ ಹಾಗೆ ಒಂದು ನೈಜತೆ ಇರತಕ್ಕಂಥ ಪೂರ್ಣ ಪ್ರಮಾಣದ ಒಂದು ಕರೆಸಿ ಎಲ್ಲರಿಗೂ ಸಹ ಮಾಹಿತಿ ಒದಗಿಸೋದು, ಜೊತೆಗೆ ಏನು ಯಾವ ಭಾಗದಲ್ಲಿ ನಮ್ಮ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ಉದ್ದಿಮೆದಾರರಿಗೆ ಯಾವ ಒಂದು ತೊಂದರೆ ಆಗುತ್ತಾ ಅವುಗಳ ಬಗ್ಗೆ ಒಂದು ರಚನಾತ್ಮಕ ಒಂದು ಕೆಲಸಗಳನ್ನು ಮಾಡ್ಕೊಳ್ತಾ ಈ ಒಂದು ಸಹಕಾರ ಭಾರತಿ ಸಂಘಟನೆ ಮಾಡ್ತಾ ಬಂತು. ಅದ್ರ ಜೊತೆಗೆ ಆಂದೋಲನಾತ್ಮಕ ಕಾರ್ಯಗಳು. ಆಂದೋಲನಾತ್ಮಕ ಅಂತಂದ್ರೆ ಇವತ್ತು ಬರೀ ಒಂದು ಸಭೆ ಮಾಡಿ ಸಂಸ್ಕೃತಿ ಮಾಡ್ಕೊಂಡ್ರೆ ಇಷ್ಟೇ ಗೊತ್ತಾಗುತ್ತೆ. ಒಂದು ಆಂದೋಲನ ಏನಪ್ಪ ಅಂತಂದ್ರೆ, ಇವತ್ತು ಸರ್ಕಾರ ನೀತಿ ನಿಯತ ಮತ್ತು ಇಲಾಖೆ ಇರ್ತಕ್ಕಂಥ ಕಾಯ್ದೆ ಕಟ್ಟುಪಾಡುಗಳಿಗೆ ನಾವು ಹೊರತಾ ಇದ್ದಕ್ಕಾಗಲ್ಲ. ಏನು ಒಂದು ಇಲಾಖೆ ಒಂದು ಶಾಸನವನ್ನು ಹೊರಡಿಸ್ತಪ್ಪ ಅಂದ್ರೆ ಅವರಿಗೆ ತುಂಬಾ ಕಷ್ಟ